ದೀಪಾವಳಿ ಹಬ್ಬದ ಆಚರಣೆ. ನಮ್ಮೂರಲ್ಲಿ ದೀಪಾವಳಿ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ದೀಪಾವಳಿಯನ್ನು ತುಂಬ ಚೆನ್ನಾಗಿ ಆಚರಿಸ್ತೀವಿ. ವಿಶ್ ಯು ಹ್ಯಾಪಿ ದೀಪಾವಳಿ. ವಿಶ್ ಯು ಹ್ಯಾಪಿ ದೀಪಾವಳಿ. ಮನೆಯಲ್ಲಿ ಮನೆ ಪೂಜೆ, ಮತ್ತು ಲಕ್ಷ್ಮೀ ಪೂಜೆ, ವಾಹನದ ಪೂಜೆ ಮತ್ತು ನೀರಿನ ಪೂಜೆ ಇವೆಲ್ಲ ಮಾಡ್ತಾರೆ. ನಮ್ಮ ಉತ್ತರ ಕನ್ನಡದ ಅಂಕೋಲದಲ್ಲಂತೂ ದೀಪಾವಳಿ ತುಂಬ ಮಸ್ತಾಗಿ ಮಾಡ್ತಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ. ಎಲ್ಲೆಲ್ಲಿರೋರೆಲ್ಲ ಬರ್ತಾರೆ ದೀಪಾವಳಿ ಹಬ್ಬಕ್ಕೆ. ಸಬ್ಸ್ಕ್ರೈಬ್ ಅವರ್ ಚಾನಲ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ, ನಮ್ಮ ಕಡೆಗೆ ಒಂದು ಕಾಯನ್ನು ಮೆಟ್ತಾರೆ, ಅದು ಹೆಣ್ಲಿಕಾಯಿ ಅಂತಾರೆ. ಅದನ್ನೆಲ್ಲ ಮೆಟ್ಟೋದು, ಆರತಿ ಮಾಡೋದು ಎಲ್ಲ ಇರುತ್ತೆ. ಮನೆಗಳಲ್ಲಿ ಲಕ್ಷ್ಮೀ ಪೂಜೆ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ. ಕೆಲವ್ರು ಮಾಡ್ತಾರೆ, ಕೆಲವರು ಮಾಡಲ್ಲ. ನಮ್ಮನೆಗಳಲ್ಲಿ ಮಾಡ್ತಾರೆ. ಯಾವ ಥರ ಆಚರಿಸ್ತೀವಿ ಕಡೆ ಲಕ್ಷ್ಮೀ ಪೂಜೆ, ಗೋವಿನ ಪೂಜೆ, ನೀರಿನ ಪೂಜೆ, ಮತ್ತು ಎಲ್ಲ ಗಾಡಿ ಪೂಜೆಗಳು ಎಲ್ಲ ಇರುತ್ತೆ. ಗೋವಿನ ಪೂಜೆ ಅಂದರೆ ಗೋವಿಗೆಲ್ಲ ಅಲಂಕರಿಸಿ ಎಲ್ಲ ಮಾಡ್ತಾರೆ. ಮುಂಚೆ ಎಲ್ಲರ ಮನೆಯಲ್ಲೂ ಆಕಳುಗಳು ಎಲ್ಲ ಇರ್ತಾರೆ. ಅಷ್ಟೇನಿರಲ್ಲ. ಮತ್ತು ಪಟಾಕಿಗಳನ್ನು ಹೊಡಿತಾರೆ. ಮಕ್ಕಳುಗಳಂತೂ ಪಟಾಕಿ ಹೊಡೆಯೋದು ತುಂಬ ಚೆನ್ನಾಗಿ ಇರುತ್ತೆ. ಆಟಗಳನ್ನು ಆಡ್ತಾ ಇರ್ತಾರೆ. ಇನ್ನು ಮಕ್ಕಳಿಗಂತೂ ಖುಷಿ, ಯಾಕಂದರೆ ಪಟಾಕಿ ಹೊಡಿಯೋಕ್ಕೆ ಸಿಗುತ್ತಲ್ಲ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾರೆ ದೀಪಾವಳಿ ಹಬ್ಬನ. ಎಲ್ಲ ನೆಂಟರೆಲ್ಲ ಬರ್ತಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸೋ ಹಬ್ಬ ಅಂದರೆ ದೀಪಾವಳಿ ಹಬ್ಬ. ಎಲ್ಲೆಲ್ಲಿರೋರೆಲ್ಲ ಬಂದು ಎಲ್ಲರೂ ಒಟ್ಟಿಗೆ ಆ ಹಬ್ಬವನ್ನು ಆಚರಣೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಮ್ಮೂರಲ್ಲಂತೂ ಮಾಡ್ತಾರೆ. ಎಲ್ಲ ಊರಿನಲ್ಲಿ ಎಲ್ಲರೂ ಹಳ್ಳಿಯಿಂದ ಎಲ್ಲರನ್ನು ಜಾಬಿಗೆ, ಬಿಸ್ನೆಸ್ಸಿಗೆ ಅಂತ ಬೇರೆ ಊರಿಗೆ ಹೋಗಿರ್ತಾರೆ. ಅವರೆಲ್ಲರೂ ದೀಪಾವಳಿಗೆ ತಮ್ಮ ಮನೆಗೆ ದೀಪಾವಳಿ ಮತ್ತೆ ಹೊರಡ್ತಾರೆ. ಎಲ್ಲ ಸಂಬಂಧಿಕರನ್ನು, ನೆಂಟರಿಷ್ಟರನ್ನ ಎಲ್ಲ ಭೇಟಿ ಆಗ್ತಾರೆ. ತುಂಬ ಚೆನ್ನಾಗಿರುತ್ತೆ ದೀಪಾವಳಿ ಹಬ್ಬ. ಮಕ್ಕಳಿಗಂತೂ ಖುಷಿ. ಎಲ್ಲ ನೆಂಟರನ್ನ ಮೀಟ್ ಮಾಡೋದು, ಪಟಾಕಿಗಳನ್ನು ಹೊಡೆಯೋದು ಇದೆಲ್ಲ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ದೀಪಾವಳಿ ಅಂದರೆ ನಮ್ಮ ಕಡೆಗೆ 3-4 ದಿವಸದ ಹಬ್ಬ ಅದು. ಸಿಹಿ ತಿಂಡಿಗಳನ್ನು ಮಾಡ್ತಾರೆ, ಪಾಯಸಗಳನ್ನು ಮಾಡ್ತಾರೆ, ತಿಂಡಿಗಳನ್ನು ಬಗೆಯ ಅಡುಗೆಗಳನ್ನೆಲ್ಲ ಮಾಡಿ ಎಲ್ಲರೂ ಕೂಡಿ ಊಟ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ದಸರಾ ಇಲ್ಲ, ದೀಪಾವಳಿಯನ್ನು ಮಾತ್ರ ನಾವು ಗ್ರ್ಯಾಂಡಾಗಿ ಆಚರಣೆ ಮಾಡ್ತೀವಿ. ಎಲ್ಲ ನೆಂಟರಿಷ್ಟರೆಲ್ಲ ಊರಿಗೆ ಬರ್ತಾರೆ. ಎಲ್ಲರೂ ಕೂಡಿ ಹಬ್ಬವನ್ನು ಆಚರಿಸ್ತಾರೆ. ಹೇಗೆ ಆಚರಿಸ್ತಾರೆ ಅಂತ ನೋಡಿ. ಮತ್ತು ಮಕ್ಕಳುಗಳು ರಾತ್ರಿಗೆಲ್ಲ ಪಟಾಕಿ ಹೊಡೆಯೋದು ಅವರು ತುಂಬ ಎಂಜಾಯ್ ಮಾಡ್ತಾರೆ. ಚಕ್ರ ಮತ್ತು ದೊಡ್ಡ ಪಟಾಕಿ ಎಲ್ಲ ಹೊಡಿತಾರೆ. ಚಿಕ್ಕ ಮಕ್ಕಳಂತಂದರೆ ಸುರು ಬತ್ತಿ, ಅದು ಮೇಲುಗಡೆ ಫ್ಲವರ್ ಪಾಟು, ಚಕ್ರ ಈ ಥರದಷ್ಟೇ ಮಕ್ಕಳುಗಳು ಹೊಡಿತಾರೆ. ದೊಡ್ಡವರೆಲ್ಲ ದೊಡ್ಡ ಪಟಾಕಿಗಳನ್ನೆಲ್ಲ ಹೊಡಿತಾರೆ. ನಮ್ಮ ಮನೆಯಲ್ಲೆಲ್ಲ ಚಿಕ್ಕ ಮಕ್ಕಳುಗಳು, ಅವರು ಚಿಕ್ಕ ಪಟಾಕಿಗಳನ್ನು, ಸುರು ಬತ್ತಿಗಳನ್ನು ಹಾಕಿದ್ದಾರೆ. ಮತ್ತು ರಾತ್ರಿ ಆದರೆ ಸಾಕು, ನಾವು ದೀಪಾವಳಿ ಅಲ್ವಾ, ಎಲ್ಲ ದೀಪ ಹಚ್ತೀವಿ. ನೋಡಿ ಯಾವ ಥರ ದೀಪ ಹಚ್ಚಿದ್ದೀವಿ ಅಂತ. ಎಲ್ಲ ದೀಪಗಳನ್ನು ಹಚ್ಚಿ ಬೆಳಕನ್ನ ಹಬ್ಬ ದೀಪಾವಳಿ ಅಂದರೆ ಬೆಳಕನ್ನು ತರುತ್ತೀವಿ. ಅದು ಆಚರಿಸ್ತಾರೆ. ಮಕ್ಕಳುಗಳಂತೂ ತುಂಬ ಮಾಡ್ತಾರೆ. ಅವರಿಗಂತೂ ಖುಷಿ ಪಟಾಕಿ ಹಚ್ಚೋಕ್ಕೆ. ಚೆನ್ನಾಗಿರೋದು ಊಟ ಸಿಗುತ್ತೆ. ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕೊಂಡು, ಎಲ್ಲರೂ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಚೆನ್ನಾಗಿ ಊಟಗಳನ್ನು ಮಾಡ್ಕೊಂಡು ತುಂಬ ಎಂಜಾಯ್ ಮಾಡ್ತಾರೆ. ಹೇಗಿದೆ ನೋಡಿ. ಮನೆ ಮುಂದೆಲ್ಲ ಹಣತೆ ದೀಪನೂ ಹಚ್ತಾರೆ, ಕ್ಯಾಂಡಲನ್ನು ಹಚ್ತಾರೆ. ಎರಡನ್ನೂ ಹಚ್ತಾರೆ. ಒಂದು ಹಣತೆ ದೀಪ, ಕ್ಯಾಂಡಲ್ಲು, ಆಕಾಶ ಬುಟ್ಟಿಯನ್ನು ಇಡ್ತಾರೆ ಮನೆ ಮುಂದೆ. ಆಕಾಶ ಬುಟ್ಟಿಗೆ ಇದು ಲೈಟ್ ಹಾಕಿ ಬೇರೆ ಟೈಪ್ ಆಕಾಶ ಬುಟ್ಟಿಯನ್ನು ಇಡ್ತಾರೆ.
ಸ್ಟಾರ್ಗಳನ್ನು ಇಡ್ತಾರೆ. ಮತ್ತು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಥರ ತುಂಬ ಚೆನ್ನಾಗಿ ಮನೆ ಮುಂದೆಲ್ಲ ಅಲಂಕರಿಸಿ ಮನೆಯೆಲ್ಲ ಅಲಂಕಾರ ಮಾಡಿ ದೀಪಗಳನ್ನು ಬೆಳೆಸಿ ದೀಪಾವಳಿಯನ್ನು ತುಂಬ ಖುಷಿಯಿಂದ ಎಲ್ಲರೂ ಆಚರಣೆ ಮಾಡ್ತಾರೆ. ಮಕ್ಕಳಿಗೆ ಏನು ಕೆಲಸ ಇಲ್ಲ, ಬರೀ ಪಟಾಕಿ ಹಚ್ಚೋದು, ಊಟ ತಿನ್ನೋದು, ಅಲ್ಲೋಗೋದು ಇಲ್ಲೋಗೋದು, ಆಟ ಆಡೋದು ಇದೇ ಇರುತ್ತೆ. ಓದೋದು ಇರೋದಿಲ್ಲ. ದೀಪಾವಳಿಯಲ್ಲಿ ಬರೀ ತುಂಬ ಎಂಜಾಯ್ ಮಾಡ್ತಾರೆ. ಯಾಕಂದರೆ ಯಾವಾಗಲೂ ಮಕ್ಕಳಿಗೆ ಸ್ಕೂಲಿಗೆ ಹೋಗಿ ಬೇಜಾರಾಗಿರ್ತಾರೆ. ಇದೊಂಥರ ಬ್ರೇಕ್. ಆ್ಯಂಡ್ ಇದು ದೀಪಾವಳಿಯಲ್ಲಿ ನಮ್ಮ ಕಡೆ 3-4 ದಿವಸದ ಹಬ್ಬ ಇರುತ್ತೆ. ಮಕ್ಕಳುಗಳೆಲ್ಲ ದೊಡ್ಡವರು ಮಕ್ಕಳುಗಳು ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದಂಥವರು ಇವಾಗ ದೀಪಾವಳಿಗಳನ್ನೆಲ್ಲ ಮಾಡಿ ಖುಷಿಯಿಂದ ಆಚರಣೆ ಮಾಡ್ತಾರೆ. ಒಂಥರ ರಿಫ್ರೆಶ್ಮೆಂಟ್ ಆದಂಗೆ ಆಗುತ್ತೆ. ನಾವು ಊರಿಗೆ ಹೋಗಿದ್ವಿ, ಊರಲ್ಲಿ ದೀಪಾವಳಿಯನ್ನು ಆಚರಿಸಿದ್ವಿ. ತುಂಬ ಚೆನ್ನಾಗಿತ್ತು. ಈ ಸಲ ಅಂತೂ ತುಂಬ ಎಂಜಾಯ್ ಮಾಡಿದ್ವಿ. ಊರಲ್ಲಿ ದೇವಸ್ಥಾನಗಳಿಗೆ ಹೋದ್ವಿ. ವಿಶ್ ಯು ಹ್ಯಾಪಿ ದಿವಾಳಿ. ಅಂದರೆ ಅದು ತುಂಬ ಮಸ್ತಾಗಿತ್ತು. ದೀಪಾವಳಿ ಹಬ್ಬದ ಶುಭಾಶಯಗಳು. ನೋಡಿ ಇವಾಗ ಆಕಳುಗಳಿಗೆ ಈ ಥರ ಅಲಂಕಾರ ಮಾಡಿ ಬಿಡ್ತಾರೆ. ಆಕಳಿಗೆ ಕೊರಳಿಗೆ ಒಂದು ಕಾಯಿ ಕಟ್ಟಿರ್ತಾರೆ. ತೆಂಗಿನಕಾಯಿದು ಒಂದು ಹೋಳಲ್ಲಿ 1-2 ಭಾಗ ಮಾಡಿ ಒಂದು ಭಾಗನ ಕಟ್ಟಿರ್ತಾರೆ. ಅದಕ್ಕೆ ಅದನ್ನು ಯಾರಾದರೂ ಎತ್ಕೊತಾರೆ. ಒಂದೊಂದು ಆಕಳುಗಳು ಎತ್ಕೊಳ್ಳೋಕೆ ಕೊಡಲ್ಲ, ಮತ್ತು ವಾಪಸ್ಸು ಮನೆಗೆ ತಗೊಂಡು ಬರ್ತವೆ. ಅವುಗಳಿಗೆ ಬಣ್ಣಗಳನ್ನು ಹಚ್ಚಿ ಕೊಂಬಿಗೆ ಬಣ್ಣ ಹಚ್ತಾರೆ, ಮತ್ತು ಎಲ್ಲ ಹಾಕಿ ಓಡಿಸ್ತಾರೆ. ಅವು ಓಡ್ತವೆ. ಹೋಗಿ ಮೇಯ್ಕೊಂಡು ಮತ್ತೆ ಸಂಜೆಗೆ ವಾಪಸ್ ಬರ್ತವೆ. ಅವು ಹೋದಾಗ ಅವು ಕೊರಳಿಗೆ ಒಂದು ಕಾಯಿ ಕಟ್ಟಿರ್ತಾರೆ. ನೋಡಿ ಅಲ್ಲಿ ಅದು ಕಾಯಿ ಎತ್ಕೊಂಡು ಬಿಡ್ತಾರೆ. ಆದರೆ ಎತ್ಕೊಳ್ಳೋಕ್ಕಾಗಲ್ಲ. ಇದು ನಮ್ಮನೆ ಆಕಳಲ್ಲ, ನಮ್ಮನೆ ಪಕ್ಕದವ್ರದ್ದು. ಯಾಕಂದರೆ ನಮ್ಮನೇಲಿ ಇವಾಗ ಆಕಳುಗಳು ಎತ್ತುಗಳೆಲ್ಲ ಇಲ್ಲ. ನಾವು ಚಿಕ್ಕವರಿದ್ದಾಗ ಇದ್ದವು.